ವೆರಿಕೋಸ್ ವೈನ್ ಬಗ್ಗೆ ಕೇಳಿದ್ದಾರೆ. ವೆರಿಕೋಸ್ ವೈನು ಅಂದರೆ ಅಲ್ಲಿ ನಾವು ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಬೇಕು. ಅಲ್ಲಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ಅಲ್ಲಿ ಸರ್ಕ್ಯುಲೇಷನ್ ಇಲ್ದಂಗೆ ಅಲ್ಲಿ ವೆರಿಕೋಸ್ ವೈನು ಕ್ರಿಯೇಟ್ ಆಗಿರುತ್ತೆ. ಇದನ್ನು ನಾವು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಿಂದ ಕ್ಲಿಯರ್ ಮಾಡ್ಬೋದು. ಮತ್ತು ನರಗಳಲ್ಲಿ ಶಕ್ತಿಯನ್ನು ತುಂಬೋದ್ರಿಂದ, ಬಲಪಡಿಸೋದ್ರಿಂದ ನಾವು ವೆರಿಕೋಸ್ ವೈನ್ನ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾವು ವೆರಿಕೋಸ್ ವೈನಿಗೆ ಚಲನೆಯನ್ನು ನಾವು ಇನ್ಕ್ರೀಸ್ ಮಾಡಬೇಕು ಅಂದರೆ ನಮ್ಮ ಎಡಗೈ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ಗೆ ನಾವು ಡಾರ್ಕ್ ಬ್ಲೂ ಕಲರ್ನ ಅಪ್ಲೈ ಮಾಡಬೇಕು. ಡಾರ್ಕ್ ಬ್ಲೂ ಕಲರ್ ಈ ರೀತಿ ಡಾರ್ಕ್ ಬ್ಲೂ ಕಲರ್ನ ನಮ್ಮ ಎಡಗೈ ಕಿರುಬೆರಳು ಮಧ್ಯ ಜಾಯಿಂಟ್ಗೆ, ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಮಿಡಲ್ ಜಾಯಿಂಟ್ಗೆ ನಾವು ಡಾರ್ಕ್ ಬ್ಲೂ ಕಲರ್ನ ಅಪ್ಲೈ ಮಾಡಿ, ನಂತರ ವೆರಿಕೋಸ್ ವೈನು ನಮಗೆ ತೊಡೆಯ ಭಾಗದಲ್ಲಿದ್ದಾಗ, ಮೀನುಕಂಡ ಭಾಗದಲ್ಲಿದ್ದಾಗ, ನಾವು ತೊಡೆ ಭಾಗದಲ್ಲಿದ್ದಾಗ ಈ ಜಾಯಿಂಟ್ಗೆ, ಮೀನುಕಂಡ ಭಾಗದಲ್ಲಿದ್ದಾಗ ಈ ಜಾಯಿಂಟ್ಗೆ ಈ ರೀತಿ ನಾವು ಯೆಲ್ಲೋ ಕಲರ್ನ ಅಪ್ಲೈ ಮಾಡಬೇಕು. ಈ ರೀತಿ ನಾವು ತೋರು ಬೆರಳು ಮತ್ತು ಮಧ್ಯ ಬೆರಳು, ಎರಡೂ ಕೈ ತೋರು ಬೆರಳು ಮತ್ತು ಮಧ್ಯ ಬೆರಳಿಗೆ ಯೆಲ್ಲೋ ಕಲರ್ನ ಅಪ್ಲೈ ಮಾಡೋದ್ರಿಂದ ಅಲ್ಲಿ ನರಗಳಲ್ಲಿ ಒಂದು ಇಮ್ಯುನಿಟಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಚಲನೆ ಕ್ರಿಯೇಟ್ ಆಗುತ್ತೆ. ಇದರಿಂದ ವೆರಿಕೋಸ್ ವೈನು ಕ್ಲಿಯರ್ ಆಗ್ತಾ ಬರುತ್ತೆ. ನೀವು ಇದನ್ನು ಯೆಲ್ಲೋ ಕಲರ್ ಹಚ್ಚೋಕ್ಕಾಗಿಲ್ಲ ಅಂದರೆ ಡೈಲಿ ಮಲಗಬೇಕಾದ್ರೆ ಅರಿಶಿಣದ ಪುಡಿನ ನಾವು ಹಚ್ಚಿ ಹಿಂಗೆ ಮಸಾಜ್ ಮಾಡಿಕೊಂಡು ಕೂಡ ಮಲಗ್ಬೋದು. ಇದಕ್ಕೆ ರಿಸಲ್ಟ್ ಬರಬೇಕು ಅಂದರೆ ಕಂಟಿನ್ಯೂ 1 ಮಂತ್ ನೀವು ರೆಗ್ಯುಲರ್ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ನು, ಗುಟ್ಕಾ ಸ್ಟಾರ್ ತಿಂತ ಇರೋದನ್ನ ಬಿಡಿಸೋಕೆ ಅಂತ ಕೇಳಿದ್ದಾರೆ. ನಾವು ಈ ರೀತಿ ಚಟಗಳನ್ನು ಬಿಡಿಸ್ಬೇಕು ಅಂತ ಅಂದಾಗ ಅವ್ರದ್ದು ಮನಸ್ಸನ್ನು ಚೇಂಜ್ ಮಾಡಬೇಕು ಅಂದರೆ ನಾವು ಪಿಂಕ್ ಕಲರ್ ಯೂಸ್ ಮಾಡಬೇಕಾಗುತ್ತೆ. ಪಿಂಕ್ ಕಲರ್ ಯೂಸ್ ಮಾಡಿ ಎಡಗೈ ಮಧ್ಯ ಬೆರಳು ಅವರ ಮೌತ್ ರಿಫ್ಲೆಕ್ಸ್ಗೆ ಮತ್ತು ಸ್ಟಮಕ್ ರಿಫ್ಲೆಕ್ಸ್ಗೆ ಈ ರೀತಿ ಪಿಂಕ್ ಕಲರ್ನ ಯೂಸ್ ಮಾಡೋದ್ರಿಂದ ಅವರು ಅದನ್ನು ಬಿಡೋಕ್ಕೆ ಸಾಧ್ಯ ಆಗುತ್ತೆ. ತೆಳ್ಳಗಾಗ್ತಾಯಿದ್ದೀನಿ ಕಾರಣ ಅಂತ ಕೇಳಿದ್ದಾರೆ. ತೆಳ್ಳಗಾಗ್ತಿದ್ದೀನಿ ಕಾರಣ ಅಂದರೆ ನಿಮ್ಮದು ಊಟದಲ್ಲಿ ವ್ಯತ್ಯಾಸ ಇರ್ಬೋದು, ಅಥವಾ ನಿಮ್ಮದು ಆ್ಯಕ್ಟಿವಿಟೀಸು ಜಾಸ್ತಿ ಆಗಿರ್ಬೋದು. ಒಟ್ಟು ನೀವು ವೆಯ್ಟ್ ಗೇನ್ ಆಗಬೇಕು ಅಂದರೆ ನೀವು ಬಲಗೈ ಕಿರುಬೆರಳು ಯೆಲ್ಲೋ ಕಲರ್ನ ಅಪ್ಲೈ ಮಾಡ್ತಾ ಬರಬೇಕು. ಮತ್ತು ಅದೇ ಬಲಗೈ ಉಂಗುರ ಬೆರಳು ಉಗುರಿನ ಹಿಂದ್ಗಡೆ ಯೆಲ್ಲೋ ಕಲರ್ನ ಅಪ್ಲೈ ಮಾಡಬೇಕು. ಇದರಿಂದ ನಿಮಗೆ ಇಮ್ಯುನಿಟಿ ಕ್ರಿಯೇಟ್ ಆಗಿ ನೀವು ವೆಯ್ಟ್ ಗೇನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಕಣ್ಣಿನ ಕೆಳಗಿನ ಪಫಿನೆಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕಣ್ಣಿನ ಕೆಳಗಡೆ ದಪ್ಪ ಇತ್ತು ಅಂದರೆ ಕಿಡ್ನಿ ಎನರ್ಜಿ ಲೋ ಅಂತ ಹೇಳಿ ತಗೋಬೋದು. ಇಲ್ಲಿ ಅಂದರೆ ಇಲ್ಲಿ ಕಿಡ್ನಿ ಎನರ್ಜಿ ಲೋ ಅಂದರೆ ಇಲ್ಲಿ ಆತಂಕ ಪಡೋ ಅಂತಹದ್ದೇನಿರಲ್ಲ. ನಾವು ಇಲ್ಲಿ ಕಿಡ್ನಿ ಎನರ್ಜಿನ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅದ್ರ ಜೊತೆ ನಾವು ಡೈಲಿ ಈ ಥರ ಇಲ್ಲಿ ಮಸಾಜ್ ಮಾಡೋದ್ರಿಂದ ಕೂಡ ಅದು ಸಮಸ್ಯೆ ಕ್ಲಿಯರ್ ಆಗ್ತಾ ಬರುತ್ತೆ. ಈ ರೀತಿ ಡೈಲಿ ಮಸಾಜ್ ಮಾಡಿ ನಂತರ ನಮ್ಮ ಕಿಡ್ನಿ ಜಾಯಿಂಟ್ಗೆ ಬಲಗೈ ತೋರು ಬೆರಳು ಈ ಜಾಯಿಂಟ್ಗೆ ಆರೆಂಜ್, ಮತ್ತು ಸ್ಕೈ ಬ್ಲೂ ಈ ರೀತಿ ಅಪ್ಲೈ ಮಾಡ್ತಾ ಬಂದರೆ ಕಣ್ಣಿನ ಕೆಳಗಡೆ ಇರತಕ್ಕಂಥ ದಪ್ಪ ಆಗಿರೋದು ಪಫಿನೆಸ್ಸು ಕಡಿಮೆ ಆಗ್ತಾ ಬರುತ್ತೆ.
ದಪ್ಪ ಇದ್ದೀನಿ, ಸಣ್ಣ ಆಗಬೇಕು ಅಂತ ಕೇಳಿದ್ದಾರೆ. ದಪ್ಪ ಇರೋರು ತೆಳ್ಳಗಾಗಬೇಕು ಅಂದರೆ ಮೊದಲು ಊಟದಲ್ಲಿ ಒಂದು ಕಂಟ್ರೋಲ್ ಇರಬೇಕು. ಆಯಿಲ್ ಐಟಮ್ಸು, ಸ್ವೀಟ್ಸು ಎಲ್ಲ ಅವಾಯ್ಡ್ ಮಾಡಬೇಕು. ಅದ್ರ ಜೊತೆ ಸ್ವಲ್ಪ ವಾಕು, ಎಕ್ಸಸೈಸು, ಒಂದು ಚಲನೆಯಲ್ಲಿರಬೇಕು. ಅದ್ರ ಜೊತೆ ನಾವು ಕಲರ್ ಹೇಳೋದಾದರೆ ಬಲಗೈ ಮತ್ತು ಎಡಗೈ ಎರಡೂ ಬೆರಳಿಗೂ ನಾವು ಡಾರ್ಕ್ ಬ್ಲೂನ ಅಪ್ಲೈ ಮಾಡಬೇಕು. ಬೋತ್ ಆ್ಯಂಡ್ ಲಿಟಲ್ ಫಿಂಗರ್ ಮಿಡಲ್ ಜಾಯಿಂಟ್ಗೆ ನಾವು ಡಾರ್ಕ್ ಬ್ಲೂ ಕಲರ್ನ ಅಪ್ಲೈ ಮಾಡ್ತಾಯಿದ್ರೆ ಇಲ್ಲಿ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ನಾವು ಊಟ ಮತ್ತು ನಮ್ಮದು ಆ್ಯಕ್ಟಿವಿಟೀಸ್ನ ನಾವು ಯಾವಾಗಲೂ ಚೆನ್ನಾಗಿಟ್ಕೊಂಡಿರಬೇಕು. ಎಕ್ಸಸೈಸು ಮತ್ತು ವಾಕು, ಇದ್ರ ಜೊತೆ ಆಹಾರ ಇವುಗಳನ್ನ ಸರಿಯಾಗಿ ಮಾಡಿಕೊಂಡು ನಾವು ಕಲರ್ ಅಪ್ಲೈ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ.